ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಜಾರಿ. ಸ್ವತಃ ರಸ್ತೆಗಿಳಿದು ವಾಹನ ಸವಾರರಿಗೆ ಎಚ್ಚರಿಕೆ ಕೊಟ್ಟ ಎಸ್ಪಿ ಕುಶಾಲ್ ಚೋಕ್ಸೆ. ಕೋಲಾರ ಡಿಸಿ ಕಚೇರಿಗೆ ಬಂದ ಹುಸಿ ಬಾಂಬ್ ಬೆದರಿಕೆ ಇಮೇಲ್. ಕೋಲಾರ ನಗರದ ಆಡಳಿತದಲ್ಲಿ ಕ್ಷಣಿಕ ಆತಂಕ. ತಾಯಿಯನ್ನು ಹುಡುಕಿಕೊಡಿ ಎಂದು ಪೊಲೀಸ್ ಠಾಣೆಗೆ ಬಂದಿದ್ದೇ ಚಿರತೆ ಮರಿ. ಗುಡಿಬಂಡೆ ಪೊಲೀಸ್ ವಸತಿ ಗೃಹದಲ್ಲಿ ಚಿರತೆ ಮರಿ ಪ್ರತ್ಯಕ್ಷ, ಆತಂಕದಲ್ಲಿ ನಿವಾಸಿಗಳು. ನಗರಸಭೆಯ ನಿರ್ಲಕ್ಷ್ಯ, ಮನೆಗಳಿಗೆ ಯುಜಿಡಿ ನೀರು ಸರಬರಾಜು. ದುರ್ವಾಸನೆ ಯುಕ್ತ ಯುಜಿಡಿ ನೀರು ಹರಿದು ಪರಿತಪಿಸುವಂತಾದ ಸಾರ್ವಜನಿಕರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಜಾರಿ ಮಾಡಲಾಗಿದ್ದು, ಹೆಲ್ಮೆಟ್ ಧರಿಸಿಯೇ ವಾಹನ ಚಲಾಯಿಸಬೇಕು ಎಂದು ಸಾರ್ವಜನಿಕರಿಗೆ ಒಂದು ವಾರದಿಂದ ಪ್ರಚಾರ ಮಾಡಲಾಗಿತ್ತು. ಆದರೂ ಹೆಲ್ಮೆಟ್ ಧರಿಸದೆ ಸಂಚಾರದಲ್ಲಿ ತೊಡಗಿದ್ದ ಸವಾರರಿಗೆ ಸ್ವತಃ ಎಸ್ಪಿ ಕುಶಾಲ್ ಚೋಕ್ಸೆ ತಡೆದು ಬುದ್ಧಿ ಹೇಳಿ ದಂಡ ವಿಧಿಸಿದ್ದಾರೆ. ಇಂದು ಸಹ ಪೊಲೀಸರು ಬೈಕ್ ರ್ಯಾಲಿ ನಡೆಸಿ ಸೈರನ್ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಚಾಲಕರಿಗೆ ಪೊಲೀಸರು ತಡೆದು ದಂಡ ವಿಧಿಸುತ್ತಿದ್ದರು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎಸ್ಪಿ ಕುಶಾಲ್ ಚೋಕ್ಸೆ ಕಾರ್ಯಾಚರಣೆ ನಡೆಸಿದ್ರು. ಒಂದು ವಾರದಿಂದ ಪೊಲೀಸರು ಆಟೋ ಪ್ರಚಾರ, ಧ್ವನಿವರ್ಧಕ ಮೂಲಕ ಬೀದಿ ನಾಟಕ, ನಗರಸಭೆ ವಾಹನಗಳು, ಗ್ರಾಮ ಪಂಚಾಯಿತಿ ವಾಹನಗಳಲ್ಲಿ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಗಿತ್ತು. ಆದರೂ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ಸವಾರರನ್ನ ಎಸ್ಪಿ ಕುಶಾಲ್ ಚೋಕ್ಸೆ ನಾಯಕತ್ವದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ಹಾಗೂ ವಿವಿಧ ಠಾಣೆಗಳ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗ ಸಂಚಾರಿ ಪೊಲೀಸರು ಹಿಡಿದು ದಂಡ ವಿಧಿಸುತ್ತಿದ್ದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ರಾಮೇಗೌಡ, ಯುವ ಅಧ್ಯಕ್ಷ ಬಾಲು ಉಚಿತವಾಗಿ ಹೆಲ್ಮೆಟ್ ನೀಡಿ ಸಾರ್ವಜನಿಕರ ಜೀವ ಉಳಿಸಲು ಸಹಾಯ ಮಾಡಿದರು. ಹೆಲ್ಮೆಟ್ ಕಡ್ಡಾಯವಾದ ಮೊದಲ ದಿನ ಇಂದು ಹೆಲ್ಮೆಟ್ ಇಲ್ಲದೆ ಬಂದವರಿಗೆ ಕನಿಷ್ಠ ಮಟ್ಟದ ದಂಡ ವಿಧಿಸಿ ನಾಳೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಎಚ್ಚರಿಕೆ ನೀಡಿದರು. ಹೆಲ್ಮೆಟ್ ಧರಿಸಿದ ಪೊಲೀಸ್ ಮತ್ತು ಸಾರ್ವಜನಿಕರಿಂದ ಜನರಿಗೆ ಅರಿವು ಮೂಡಿಸಲು ಸೈರನ್ನೊಂದಿಗೆ ರ್ಯಾಲಿ ಮಾಡಿ ಜಾಗೃತಿಗೊಳಿಸಿದರು. ಈ ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಪಬ್ಲಿಕ್ಗೆ ಕೂಡ ಹೇಳಿದ್ದೀವಿ, ಬೇರೆ ಜನ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ कि ನಮ್ಮ ಜೊತೆ ಭಾಗವಹಿಸಿ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ. ಬೈಕ್ ರ್ಯಾಲಿಯಲ್ಲಿ ಎಲ್ಲರೂ ಬೈಕಲ್ಲಿ ಸೈರನ್ಸ್ ಇದೆ, ಹಾರ್ನ್ ಇದೆ, ಅದನ್ನು ಯೂಸ್ ಮಾಡಿ ಸ್ವಲ್ಪ ಪಬ್ಲಿಕ್ದು ಇದು ಅವೇರ್ನೆಸ್ ಬರಬೇಕು. ಈ ಬೈಕ್ ರ್ಯಾಲಿ ಆಗ್ತಾಯಿದೆ तो ನಮಗೆ ನೋಡಬೇಕು. ಈ ಕಾರಣ ಬಗ್ಗೆ ಎಲ್ಲರೂ ಸೈರನ್ ಹಾಕಿ ಮತ್ತು ಹಾರ್ನ್ಸ್ ಹಾಕಿ ಎಲ್ಲ ರ್ಯಾಲಿ ಮಾಡಿದ್ದಾರೆ. ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇವತ್ತು ಅರೌಂಡ್ 60% ಜನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಈಗ ಓನ್ಲಿ 10 ಗಂಟೆ ಆಯಿತು. ನಾನು ಕೂಡ ಸ್ವಂತ ಫುಲ್ ಡೇ ರೋಡಲ್ಲಿ ಸ್ಪೆಂಡ್ ಮಾಡಿ ಪಬ್ಲಿಕ್ ಜೊತೆ ಮತ್ತೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವತ್ತಿನಿಂದ ಪ್ರಯತ್ನ ಮಾಡ್ತೀನಿ. ಮತ್ತು ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀವಿ कि ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಬಿಕಾಸ್ ಇದು ಒಂದು ಈ ಥರ ಎಲ್ಲ ಒಂದು ರೂಲ್ ಇದೆಯಾ, ಈ ಕಾರಣ ಬಗ್ಗೆ ಫಾಲೋ ಮಾಡಬೇಕು. ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್, ಟೌನ್ ರೂರಲ್ ಪೊಲೀಸರು, ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐಗಳಾದ ಮಂಜುಳಾ ಮತ್ತು ವಿದ್ಯಾ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ ಹುಸಿ ಬಾಂಬ್ ಬೆದರಿಕೆ ಇಮೇಲ್. ಕೋಲಾರ ನಗರದ ಆಡಳಿತದಲ್ಲಿ ಕ್ಷಣಿಕ ಆತಂಕ ಮೂಡಿಸಿದ ಘಟನೆ ಇಂದು ಸಂಭವಿಸಿದೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಇಂದು ಬೆಳಿಗ್ಗೆ 6:30ಕ್ಕೆ ಬಂದಿದ್ದ ಇಮೇಲ್ ಅನ್ನು ಕಚೇರಿ ಸಿಬ್ಬಂದಿ ಮಧ್ಯಾಹ್ನ 3 ಗಂಟೆಯ ವೇಳೆ ಪರಿಶೀಲಿಸಿದಾಗ ಬಾಂಬ್ ಬೆದರಿಕೆ ಉಲ್ಲೇಖಿತವಾಗಿರುವುದು ಗಮನಕ್ಕೆ ಬಂದಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಘಟನೆಯ ತೀವ್ರತೆಯನ್ನು ಮನಗಂಡ ಪೊಲೀಸರು ನಾಯಿ ಪಡೆ ಹಾಗೂ ಬಾಂಬ್ ನಿಷ್ಕ್ರಿಯ ಪಡೆಯನ್ನು ಕಚೇರಿಗೆ ಕರೆಸಿಕೊಂಡಿದ್ದಾರೆ. ಸಿಬ್ಬಂದಿಯನ್ನು ಕಟ್ಟಡದಿಂದ ಸುರಕ್ಷಿತವಾಗಿ ಹೊರಕ್ಕೆ ಕಳುಹಿಸಿ ಕಚೇರಿಯ ಪ್ರತಿಯೊಂದು ವಿಭಾಗವೂ ನಿಖರವಾಗಿ ಪರಿಶೀಲಿಸಲಾಯಿತು.
ಸುದೀರ್ಘ ತಪಾಸಣೆಯ ಬಳಿಕ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಪರಿಶೀಲನಾ ಕಾರ್ಯಾಚರಣೆಯ ವೇಳೆ ಸ್ಥಳಕ್ಕೆ ಎಸ್ಪಿ ಬಿ ನಿಖಿಲ್, ಹೆಚ್ಚುವರಿ ಎಸ್ಪಿ ಜಗದೀಶ್ ರಮೇಶ್, ಡಿವೈಎಸ್ಪಿ ನಾಗ್ತೆ, ಗ್ರಾಮಾಂತರ ಠಾಣೆ ನಿರೀಕ್ಷಕ ಲೋಕೇಶ್ ಸೇರಿದಂತೆ ಪೊಲೀಸ್ ತಂಡಗಳು ಆಗಮಿಸಿ ಪರಿಶೀಲನೆ, ಮೇಲ್ವಿಚಾರಣೆ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಅಧಿಕೃತ ದೂರು ಇನ್ನೂ ಬಂದಿಲ್ಲ. ದೂರು ದೊರಕುತ್ತಿದ್ದಂತೆಯೇ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗುವುದು ಎಂದು ಪೊಲೀಸ್ ನಿರೀಕ್ಷಕ ಲೋಕೇಶ್ ಹೇಳಿದರು. ಘಟನೆ ಯಾವುದೇ ಅನಾಹುತವಿಲ್ಲದೆ ಅಂತ್ಯಗೊಂಡಿದ್ರು ಖಚಿತ ಮಾಹಿತಿ ಇಲ್ಲದೆ ಬೆದರಿಕೆಗಳು ಆಡಳಿತದ ಸುರಕ್ಷತಾ ವ್ಯವಸ್ಥೆಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತವೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗುಡಿಬಂಡೆ ಪೊಲೀಸ್ ಠಾಣೆ ವಸತಿ ಗೃಹಗಳ ಆವರಣದಲ್ಲಿ ಚಿರತೆ ಮರಿಯೊಂದು ಕಾಣಿಸಿಕೊಂಡಿದ್ದು ಪೊಲೀಸ್ ವಸತಿ ನಿಲಯದ ಕುಟುಂಬದವರು, ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕ ಆತಂಕಗೊಂಡಿದ್ದಾರೆ. ತನ್ನ ತಾಯಿಯಿಂದ ಬೇರ್ಪಟ್ಟ ಚಿರತೆ ಮರಿಯೊಂದು ಗುಡಿಬಂಡೆ ಪೊಲೀಸ್ ಠಾಣೆ ಆವರಣಕ್ಕೆ ಬಂದಿರುವುದು ನೋಡಿದರೆ ತನ್ನ ತಾಯಿಯನ್ನು ಹುಡುಕಿ ಕೊಡಿ ಎಂದು ಬಂದಿರಬಹುದಾ ಎನ್ನುವಂತಿದೆ. ಹೌದು, ಗುಡಿಬಂಡೆ ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಚಿರತೆ ಮರಿಯೊಂದು ಕಾಣಿಸಿಕೊಂಡಿದ್ದು ಪೊಲೀಸರು, ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಪೊಲೀಸ್ ಠಾಣೆ ವಸತಿ ಗೃಹದಲ್ಲಿ ವಾಸವಾಗಿದ್ದ ಪೊಲೀಸ್ ಒಬ್ಬರು ಮನೆಗೆ ಹೋಗುವಾಗ ಕಾಂಪೌಂಡ್ ಪಕ್ಕದಲ್ಲಿ ಚಿರತೆ ಮರಿ ಕಾಣಿಸಿಕೊಂಡಿವೆ ಎನ್ನಲಾಗಿದೆ. ಇದರಿಂದ ಭಯ ಮತ್ತು ಆತಂಕದಲ್ಲಿ ಗುಡಿಬಂಡೆ ಪೊಲೀಸ್ ಸಿಕಂದರ್ ಮುಲ್ಲಾ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಗುಡಿಬಂಡೆ ಪೊಲೀಸ್ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿದ್ದು ತಕ್ಷಣವೇ ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಗುಡಿಬಂಡೆ ಪೊಲೀಸ್ ಠಾಣೆ ಆವರಣಕ್ಕೆ ಜಮಾಯಿಸಿದ್ದಾರೆ. ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಮರಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ನಂತರ ಅಪಘಾತವಾದ ಕಾರಿನ ಸೀಟ್ ಕೆಳಗೆ ಅವಿತುಕೊಂಡಿದೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಚಿರತೆ ಬಂದಿದೆ ಮರಿ. ಅದು ಪೊಲೀಸ್ ಅವರು ಸಾರ್ ನೋಡಿದ್ದಾರೆ. ಮನೆ ಒಳಗಡೆ ಇದ್ದರು. ಆಚೆ ಬಂದು ನೋಡಿದ್ರೆ ಚಿರತೆ ಮರಿ ಇದ್ದರು. ನೋಡಿಬಿಟ್ಟು ಭಯ ಆಯಿತು. ಅವ್ರಿಗೆ ಬಾಕ್ಲು ಹಾಕ್ಕೊಂಡು ಮೊಬೈಲ್ ತಗೊಂಡು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದಾರೆ. ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ, ಅಂಗನವಾಡಿ ಇಲ್ಲೇ ಇದೆ. ನಮಗೂ ಭಯ ಆಯಿತು ನೋಡಿಬಿಟ್ಟು. ಮಕ್ಕಳು ಎಲ್ಲ ಇಲ್ಲೇ ಓಡಾಡ್ತಾರೆ. ಅಲ್ಲೇ ಕಾರು ಎಲ್ಲ ಇದ್ದಾವೆ. ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಚಿರತೆ ಮರಿ. ದಯವಿಟ್ಟು ಫಾರೆಸ್ಟ್ ಅವ್ರು ಬಂದು ನಮಗೆ ರಕ್ಷಣೆ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂಡ್ವಿ. ಚಿರತೆ ಮರಿ ಸೆರೆಗಾಗಿ ಬೋನುಗಳನ್ನ ಇಟ್ಟಿದ್ದಾರೆ. ಅದನ್ನು ಹಿಡಿಯಲು ಬನ್ನೇರುಘಟ್ಟ ಅರಣ್ಯ ಇಲಾಖೆಯ ತಜ್ಞರು ಸ್ಥಳಕ್ಕೆ ಬಂದು ಅರವಳಿಕೆ ಇಂಜೆಕ್ಷನ್ ನೀಡಿ ಚಿರತೆ ಮರಿಯನ್ನು ಹಿಡಿದು ಬೋನ್ನಲ್ಲಿ ಹಾಕಿಕೊಂಡು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ರವಾನಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೆಂಕಟೇಶ ಕಲ್ಯಾಣ, ವಿಶ್ವದ ಕಲ್ಯಾಣ, ವೆಂಕಟೇಶ ಕಲ್ಯಾಣ. ಸುದರ್ಶನ ಟ್ರಸ್ಟ್, ತೊಂಡೇಬಾವಿ ಗ್ರಾಮ, ಗೌರಿಬಿದನೂರು ತಾಲೂಕು ಇವರ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ. ಕಳೆದ 24 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥ ತಿರುಪತಿಗೆ ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದು 25ನೇ ವರ್ಷದ ಪ್ರಯುಕ್ತ ಅದ್ದೂರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತೊಂಡೇಬಾವಿಯಲ್ಲಿ ದಿನಾಂಕ 14/12/2025 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಏರ್ಪಡಿಸಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ಸುದರ್ಶನ ಟ್ರಸ್ಟ್ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಇದೇ ದಿನ ಸಂಜೆ ಪಾದಯಾತ್ರೆ ಕಲಾವಿದರಿಂದ ಶ್ರೀನಿವಾಸ ಮಹಿಮೆ ಎಂಬ ಆಧ್ಯಾತ್ಮಿಕ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಸಂಜೆ 7 ಗಂಟೆಗೆ ಏರ್ಪಡಿಸಲಾಗಿದೆ. ಅಲ್ಲದೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿದೆ.
ಇಂತಿ ಸುದರ್ಶನ ಟ್ರಸ್ಟ್ ತೊಂಡೇಬಾವಿ ಗ್ರಾಮ ಗೋರಿಬಿದನೂರು ತಾಲೂಕು. ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ಮೊಬೈಲ್ಗೆ ಸಂಪರ್ಕಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ನಗರಸಭೆಯ ನಿರ್ಲಕ್ಷ್ಯದ ಪರಿಣಾಮ ಇಲ್ಲಿನ ಗೌರೇಪೇಟೆಯ ನಿವಾಸಿಗಳ ಮನೆಗಳಿಗೆ ಯುಜಿಡಿಯ ದುರ್ವಾಸನೆಯುಕ್ತ ಕೊಳಚೆ ನೀರು ಹರಿದು ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಕೋಲಾರ ನಗರದ ಎಂಜಿ ರಸ್ತೆಯಿಂದ ಸಂಪರ್ಕವಿರುವ 10ನೇ ವಾರ್ಡಿನ ಗೌರಿಪೇಟೆಯ ಮುಖ್ಯ ಅಂಚೆ ಕಚೇರಿ ರಸ್ತೆ ನಿವಾಸಿಗಳೇ ಈ ಕೊಳಚೆ ನೀರಿನಿಂದ ಸಮಸ್ಯೆಗೆ ಒಳಗಾಗಿದ್ದು ಬಾಯಿ ಬಡಿದುಕೊಳ್ಳುವಂತಾಗಿದೆ. ಈ ರಸ್ತೆಯ ನಿವಾಸಿಗಳ ಮನೆಗಳ ನೀರಿನ ತೊಟ್ಟಿಗಳಿಗೆ ಬಳಕೆ ನೀರಿನ ಬದಲು ಯಥೇಚ್ಛವಾಗಿ ಯುಜಿಡಿಯ ದುರ್ಗಂಧಯುಕ್ತ ನೀರು ಸರಬರಾಜಾಗಿದ್ದು, ಇದರ ಅರಿವಿಲ್ಲದೆ ಮನೆಯ ತೊಟ್ಟಿ ನೀರನ್ನು ಪಂಪ್ ಮೂಲಕ ಮನೆಯ ಮೇಲಿನ ಸಿಂಟೆಕ್ಸ್ಗೆ ಹರಿಸಲಾಗಿದೆ. ದಿನನಿತ್ಯದ ಸ್ನಾನ, ಶೌಚ, ಪಾತ್ರೆ ತೊಳೆಯುವ, ಬಟ್ಟೆ ಒಗೆಯುವ ಇತ್ಯಾದಿ ಬಳಕೆಗೆ ಮುಂದಾದಾಗ ಕೊಳಚೆ ನೀರು ಬಂದಿರುವುದು ಅರಿವಾಗಿದೆ. ನೀರು ಬರ್ತಾ ಇದೆ. ವಾರದಿಂದ ಕಂಪ್ಲೇಂಟ್ ಮಾಡಿದ್ದೀವಿ, ನೀರು ಬಂದಿಲ್ಲ. ಯಾವ ಏರಿಯಾ ಇದು? ಗೌರಿಪೇಟೆ 10ನೇ ವಾರ್ಡು. 10ನೇ ವಾರ್ಡು. ಪೋಸ್ಟ್ ಆಫೀಸ್ ಪಕ್ಕನೇ, ಹಾರ್ಟ್ ಆಫ್ ದಿ ಸಿಟಿ. ಇಲ್ಲಿ ನೀರು ಹಿಂಗೆ ಕೊಟ್ಟರೆ ಆಮೇಲೆ ನೀರೇ ಬರಲ್ಲ. ನೀರು ಬಿಲ್ಗೆ ಮುನ್ಸಿಪಾಲ್ಟಿಯಿಂದ ಅದೇ. ಇದರಿಂದ ಕಂಗಾಲಾದ ನಿವಾಸಿಗಳು ತೊಟ್ಟಿ ಹಾಗೂ ಸಿಂಟೆಕ್ಸ್ನಲ್ಲಿದ್ದ ಕೊಚ್ಚೆ ನೀರನ್ನು ಹೊರಹರಿಸಿ ಸ್ವಚ್ಛಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ನೂರಾರು ಹಣ ಕೊಟ್ಟು ಕೂಲಿಯವರನ್ನ ಕರೆಸಿ ಸ್ವಚ್ಛತೆ ಮಾಡುವಂತಾಗಿದೆ. ಈ ಬಗ್ಗೆ ನಗರಸಭೆ ಅಧಿಕಾರಿ ಸಿಬ್ಬಂದಿಯವರಿಗೆ ತಿಳಿಸಲಾಗಿ ಮಳೆ ಬಂದಾಗ ಇದು ಆಗಾಗ್ಗೆ ಆಗುತ್ತಿರುತ್ತದೆ, ಅದು ಸರಿ ಹೋಗುತ್ತದೆ ಬಿಡಿ ಎಂಬ ಉಡಾಫೆ ಉತ್ತರ ಸಿಕ್ಕಿದ್ದು, ಯುಜಿಡಿ ಸರಿಪಡಿಸುವ, ಒಡೆದು ಹೋಗಿರುವ ಮುಖ್ಯ ನೀರಿನ ಕೊಳವೆ ಮಾರ್ಗಗಳನ್ನು ಸರಿಪಡಿಸುವ ಕ್ರಮ ಕೈಗೊಂಡಿಲ್ಲ. ಇಷ್ಟಕ್ಕೂ ಇತ್ತೀಚೆಗೆ ಮಳೆಯೇ ಬಂದಿಲ್ಲ ಎಂಬುದು ಗಮನಾರ್ಹ. ಈ ಭಾಗದ ನಿವಾಸಿಗಳಾದ ಶಿವಕುಮಾರ್, ಲತೀಫಾ ಭಾನು, ಮಸೀದಿ ಆವರಣದ ಅಕ್ಕಪಕ್ಕದ ನಿವಾಸಿಗಳಾದ ರಿಹಾನಾ ಹಾಗೂ ರೇಷ್ಮಾ ಅವರು ತಮ್ಮ ಮನೆಗಳಲ್ಲಿನ ತೊಟ್ಟಿಯ ದುರ್ಗಂಧಯುಕ್ತ ಕೊಳಚೆ ನೀರನ್ನ ಪ್ರದರ್ಶಿಸಿ ಮಾತನಾಡಿ, ಮನೆ ನೀರು ಇತರೆ ಕಂದಾಯ ವಸೂಲಿಗೆ ಬರುವ ನಗರಸಭೆಯವರು ಕನಿಷ್ಠ ಮೂಲಭೂತ ಸೌಕರ್ಯ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ನಮಸ್ತೆ, ನಾನು ಶಿವಕುಮಾರ್ ಅಂತ, ಗೌರಿಪೇಟೆ ನಿವಾಸಿ. ನಮ್ಗೆ ಸುಮಾರು ಎರುಗೋಳು ನೀರು ಹಾಕಿದ್ರು, ಎರುಗೋಳು ನೀರು ಬರ್ತಾ ಇಲ್ಲ. ಆ ಎರುಗೋಳು ನೀರಿಗೆ ಸಮೀಕ್ಷೆಗೆ ಬಂದಿದ್ದರು, ಅದಕ್ಕೆ ಬಿಲ್ ಕೇಳಿದ್ರು. ಆಮೇಲೆ ಆ ಬಿಲ್ಲು ಸಹ ನಾವು ಸಬ್ಮಿಟ್ ಮಾಡಿದ್ರೆ ನಮ್ಗೆ ಇವತ್ತವರೆಗೂ ನೀರು ಬರ್ತಾ ಇಲ್ಲ. ಆಮೇಲೆ ಬರ್ತಾ ಇರೋ ಮುನ್ಸಿಪಾಲ್ಟಿ ನೀರಲ್ಲಿ ಕಚ್ಚಡ ನೀರು ಬಂದಿದೆ, ಅವನ್ನೆಲ್ಲ ಹಿಡಿದು ತೋರಿಸಿದ್ದೀವಿ. ಇದು ಪದೇ ಪದೇ ಹಿಂಗಾದರೆ ಮಕ್ಕಳ ಮೇಲೆ ಪರಿಣಾಮ, ಅಂದರೆ ಆರೋಗ್ಯಕರವಾದ ಸಮಾಜ ಏನಾಗ್ಬೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಆರೋಗ್ಯ ಅಧಿಕಾರಿಗಳು ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ನಾವು ಇಷ್ಟು ದಿನ ನಾವು ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆಂದರೆ ಒಂದಿನ ಸರಿ ಹೋಗುತ್ತೆ, 2 ದಿನ ಸರಿ ಹೋಗುತ್ತೆ ಅಂತ. ಇವತ್ತದು ನಿರಂತರವಾಗಿ ನಡೀತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ. ಕೆಟ್ಟು ನಿಂತ ಯುಜಿಡಿ ಘಟಕಗಳಿಂದ ಕೊಳಚೆ ನೀರು ಹರಿಯುತ್ತಿದ್ದರೂ ನಗರಸಭೆ ಇತ್ತ ಗಮನ ಹರಿಸುತ್ತಿಲ್ಲ. ಚುನಾಯಿತ ಪ್ರತಿನಿಧಿಗಳ ಆಡಳಿತಾವಧಿ ಮುಗಿದ ಕಾರಣ ನಗರಸಭೆಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗದವರನ್ನು ಕೇಳುವವರು ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಗೋರಿಪೇಟೆನಲ್ಲಿ ಮಸೀದಿ ಕಾಂಪೌಂಡು, ಇಲ್ಲಿ ನೀರು ಸುಮಾರು ಪದೇ ಪದೇ ಇದು ಚರಂಡಿ ನೀರು ಬರ್ತಾ ಇದೆ. ಚರಂಡಿ ಅಲ್ಲ, ಚೋಂಬರ್ ನೀರು ಬರ್ತಾ ಇದೆ. ನಾವು ಏನು ಮಾಡೋದು, ಅದು ವಾಸನೆ ಇದು ಮಾಡಿದ್ರೆ ನಾವು ಸತ್ತೋಗ್ತೀವಿ ಅಷ್ಟೇ. ಆ ಥರ ಬರ್ತಾ ಇದೆ. ಇಲ್ಲಾಂದ್ರೆ ಕೈಲೇ ಆಗಿಬಿಟ್ಟು ಎಲ್ಲ ಹೊರಟೋಗ್ತೀವಿ. ಪದೇ ಪದೇ ಇದೇ ಥರ ಆಗ್ತಾ ಇರೋದು. ಒಂದು 8 ದಿವಸ ಚೆನ್ನಾಗಿ ಬರುತ್ತೆ, 8 ದಿವಸ ಅದೇ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಹೇಳ್ತಾನೆ ಇರ್ತೀವಿ. ಬರ್ತಾ ಇದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಂತಾಮಣಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಹಾಗೂ ಅಧಿಕಾರಿಗಳ ತಂಡ ನಗರದ ಆಜಾದ್ ಚೌಕ, ವೆಂಕಟಗಿರಿ ಕೋಟೆ ಸೇರಿದಂತೆ ಮತ್ತಿತರ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು.
ಚಿಂತಾಮಣಿ ನಗರ ಭಾಗದಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ 21 ಕೋಟಿ ರು ವೆಚ್ಚದಲ್ಲಿ ಹಲವು ಕಾಮಗಾರಿಗಳು ಭರದಿಂದ ಸಾಗುತ್ತಿದ್ದು, ಶುಕ್ರವಾರ ಬೆಳಗ್ಗೆ ಜಿಲ್ಲಾಧಿಕಾರಿ ರವೀಂದ್ರ ಮತ್ತಿತರ ಅಧಿಕಾರಿಗಳು ಕಾಮಗಾರಿಗಳು ನಡೆಯುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡಿಟಿ ಯೋಜನೆಯ ಅಡಿಯಲ್ಲಿ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿನ ಆಜಾ ಚೌಕದಲ್ಲಿ ಈಗಾಗಲೇ 1,65,00,000 ರು ವೆಚ್ಚದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿ ಈ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾಗಲಿದೆ. ನಗರದ ವಿವಿಧ ಭಾಗಗಳಲ್ಲಿ ಡ್ರೈನೇಜ್ ಮಾಡಲಾಗುತ್ತಿದ್ದು, ಕಾಮಗಾರಿ ಉತ್ತಮ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೆಯುತ್ತಿದೆ ಎಂದ ಅವರು, ದೊಡ್ಡಪೇಟೆಯಿಂದ ರೈಲ್ವೆ ಸ್ಟೇಷನ್ ತನಕ ರೋಡ್ ಅಗಲೀಕರಣ ಮಾಡಲು ರಸ್ತೆಯಲ್ಲಿ ಬರುವ ಕಟ್ಟಡ ಮಾಲೀಕರ ಜೊತೆ ಮಾತುಕತೆ ನಡೆಸಿದ ನಂತರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ವಿವರಿಸಿದರು. ನಾವು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಮುಂದೆ ದೊಡ್ಡಪೇಟೆಗೆ ಹೋಗ್ತಕ್ಕಂಥ ಒಂದು ರೋಡ್ ಕನೆಕ್ಟಿವಿಟಿ ಏನಿದೆ ಮೈನ್ ಸಿಟಿಯಿಂದ ಅದು ಕೂಡ ಆಗುತ್ತೆ. ಹಾಗೆಯೇ ರೈಲ್ವೆ ಸ್ಟೇಷನ್ಗೆ ಇದು ಕನೆಕ್ಟಿವಿಟಿ ಆಗ್ತಕ್ಕಂಥ ಒಂದು ರೋಡು. ಹಾಗಾಗಿ ಆ ರೋಡನ್ನು ಕೂಡ ಸ್ವಲ್ಪ ಅಗಲೀಕರಣ ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದೀನಿ. ಹಾಗಾಗಿ ನೋಡೋಣ, ಕಟ್ಟಡದ ಮಾಲೀಕರುಗಳು ಏನು ಬರ್ತಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಿ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಏನು ಬರುತ್ತೆ, ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಗರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಪೌರಾಯುಕ್ತ ಜಿಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತುಮಕೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 2 ದರೋಡೆ ಆರೋಪಿಗಳು ಸೇರಿದಂತೆ 10 ಡ್ರಗ್ ಫ್ಲೀಡರ್ಗಳನ್ನು ಬಂಧಿಸಿ 12 ಲಕ್ಷದ ಮಾಲನ್ನು ಜಪ್ತಿ ಮಾಡಿದ್ದು, ಕೃತ್ಯಕ್ಕೆ ಬಳಸಿದ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ತುಮಕೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ 10 ಡ್ರಗ್ ಫ್ಲೀಡರ್ ದರೋಡೆ ಕಳ್ಳತನ ಪ್ರಕರಣಗಳ 13 ಆರೋಪಿಗಳು ಬಂಧನ. ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ ಕಳ್ಳತನದ 13 ಆರೋಪಿಗಳನ್ನು ಸೇರಿ ತುಮಕೂರು ನಗರದ ತಿಲಕ್ ಪಾರ್ಕ್ ಹಾಗೂ ತುಮಕೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ 10 ಮಂದಿ ಡ್ರಗ್ ಫ್ಲೀಡರ್ಗಳನ್ನು ಬಂಧಿಸಿ 8 ಕೆಜಿ ಗಾಂಜಾ ಸೊಪ್ಪು, 33 ಗ್ರಾಂ MDM ಒಟ್ಟು 12,78,000 ಮೌಲ್ಯದ ಮಾಲನ್ನು ಜಪ್ತಿ ಮಾಡಲಾಗಿದೆ. ಜೊತೆಗೆ ಕೃತ್ಯಕ್ಕೆ ಬಳಸಿದ 14 ಲಕ್ಷ ಮೌಲ್ಯದ 2 ಕಾರುಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ಯತ್ನಿಸಿದ ಆರೋಪಿಗಳಾದ 24 ವರ್ಷದ ಶೇಖ್ ಸಾಯಿಲ್ ಅಕ್ಬರ್, 27 ವರ್ಷದ ವಸೀಂ, 29 ವರ್ಷದ ರೋಷನ್ ಸಮೀರ್, 38 ವರ್ಷದ ನಹೀಂ, 45 ವರ್ಷದ ಫಾರೂಕ್ ಹುಸೇನ್ ಹಾಗೂ 22 ವರ್ಷದ ಶೋಯಬ್ ಎಂಬುವರನ್ನು ಬಂಧಿಸಿ 11 ಲಕ್ಷ ಮೌಲ್ಯದ ಗಾಂಜಾ ಸೊಪ್ಪು ಹಾಗೂ 38,000 ಮೌಲ್ಯದ 12 ಗ್ರಾಂ MDM ಸೇರಿ 14 ಲಕ್ಷ ಮೌಲ್ಯದ 2 ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. ತುಮಕೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಆರೋಪಿಗಳಾದ ಆಯಿಷಾ, ವೇಣುರಾಜು, ರಾಕೇಶ್, ಸೈಯದ್ ಹಾಗೂ ಸಲ್ಮಾನ್ ಎಂಬ ಡ್ರಗ್ ಫ್ಲೀಡರ್ಗಳನ್ನು ಬಂಧಿಸಿ 1 ಲಕ್ಷ ಮೌಲ್ಯದ 23 ಗ್ರಾಂ MDM ಜಪ್ತಿ ಮಾಡಲಾಗಿದೆ. ಚೇಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ದರೋಡೆಗೆ ಯತ್ನಿಸಿದ್ದ ರಾಜಸ್ಥಾನ ಮೂಲದ 6 ಮಂದಿ, ತಿಪಟೂರು ತಾಲೂಕಿನ ಅಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನ ಕಳ್ಳತನದ 3 ಆರೋಪಿಗಳನ್ನು ಬಂಧಿಸಿ 218.546 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 9 ಲಕ್ಷ ಬೆಲೆ ಬಾಳುವ 90 ಗ್ರಾಂ ಚಿನ್ನದ ಒಡವೆಗಳನ್ನು ಕಳ್ಳತನ ಮಾಡಿದ 3 ಆರೋಪಿಗಳನ್ನು ಬಂಧಿಸಿ ಒಡವೆಗಳನ್ನು ಅಮಾನತು ಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಇದೇ ತಿಪಟೂರು ತಾಲೂಕಿನ ನೊಣವಿನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಶ್ರೀ ಭಗವತಿ ಭಗಮಾಲಿನಿ ದೇವಸ್ಥಾನದಲ್ಲಿ 33 ಲಕ್ಷ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಒಡವೆಗಳು ಸೇರಿ ನಗದು ದೋಚಿದ್ದ 2 ಆರೋಪಿಗಳನ್ನು ಬಂಧಿಸಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿಯನ್ನು ಅಮಾನತು ಮಾಡಿಕೊಂಡು ಒಂದು i20 ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮಾಹಿತಿ ನೀಡಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
15 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸಲು ಸರ್ಕಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಸ್ತೆ ಸರಿಪಡಿಸಲು 3 ಬಾರಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರು. ರಸ್ತೆ ಡಾಂಬರೀಕರಣ ಆಗಿಲ್ಲ ಎಂದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಾಲೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲೂರು ತಾಲೂಕು ಕಸಬಾ ಹೋಬಳಿ ಕೋಡೂರು ಗುಡ್ನಹಳ್ಳಿ ಮತ್ತು ಸೊಣ್ಣಹಳ್ಳಿ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು, ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ, ಗರ್ಭಿಣಿಯರಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ ಎಂದು ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ರವಿಕುಮಾರ್ ಹಾಗೂ ಕೋಡೂರು ಗೋಪಾಲ್ ರವರ ನೇತೃತ್ವದಲ್ಲಿ ಕೋಲಾರ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಇನ್ನು ಈ ರಸ್ತೆ ಕುರಿತು 3 ಪ್ರತಿಭಟನೆ ನಡೆಸಿ ದಪ್ಪ ಚರ್ಮದ PRD ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸುಮಾರು 15 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆ ಗುಂಡಿ ಬಿದ್ದಿರುವ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡಲು ಹೈರಾಣಾಗಿದ್ದಾರೆ. ಕೂಡಲೇ ರಸ್ತೆಗೆ ಡಾಂಬರೀಕರಣ ಕಾಮಗಾರಿ ಪ್ರಾರಂಭಿಸಬೇಕು. ಮಾಡದಿದ್ದಲ್ಲಿ ಮಾಲೂರು ನಗರ ಬಂದ್ ಮಾಡಲಾಗುವುದು ಎಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್, ರಾಜ್ಯ ಸಂಚಾಲಕ ಕೋಡೂರು ಗೋಪಾಲ್, ತಾಲೂಕು ಅಧ್ಯಕ್ಷ ರವಿಕುಮಾರ್, ಜಿಲ್ಲಾ ಉಸ್ತುವಾರಿ ರಾಜು, ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಜಿ ಕನ್ನಡಿಗ ಮುಂತಾದವರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಡಿಸೆಂಬರ್ 12ರಂದು ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಪೊಲೀಸರು ಶುಕ್ರವಾರ ಬೆಳಿಗ್ಗೆ ರಸ್ತೆಗಿಳಿದು ಹೆಲ್ಮೆಟ್ ರಹಿತ ದ್ವಿಚಕ್ರ ವಾಹನಗಳ ಚಾಲಕರಿಗೆ 500 ರೂಪಾಯಿಗಳ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ರು. ಕೆಲವರು ಹೊಸ ಹೆಲ್ಮೆಟ್ ಖರೀದಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ರಹಿತ ಸರ್ಕಾರಿ ಕಚೇರಿಗಳಿಗೆ ತೆರಳುವ ಅಧಿಕಾರಿಗಳು, ಸಿಬ್ಬಂದಿಯವರು, ಶಿಕ್ಷಕ, ಶಿಕ್ಷಕಿಯರು, ವಕೀಲರು ಸೇರಿದಂತೆ ಸಾರ್ವಜನಿಕರ ಹೆಲ್ಮೆಟ್ ಧರಿಸದ ವಾಹನಗಳನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಬ್ ಇನ್ಸ್ಪೆಕ್ಟರ್ಗಳಾದ ಸುನಿಲ್ ಕುಮಾರ್ ಪಿ, ಮುನಿರತ್ನಂ ಮತ್ತು ಪೊಲೀಸರು ತಡೆದು ವಾಹನಗಳ ಕೀಲಿಯನ್ನು ಪೊಲೀಸರು ಪಡೆದರು. ಇದರಿಂದ ಪಾದಾಚಾರಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದರು. ಹೆಲ್ಮೆಟ್ ರಹಿತ ಚಾಲನೆಗೆ 500 ರೂಪಾಯಿಗಳ ದಂಡ ಕಟ್ಟಿದ್ದರು. ಕೆಲವರು ದಂಡ ಕಟ್ಟಲು ಹಣ ಇಲ್ಲದೆ ಪರದಾಡಿದ್ರು. ಹೆಲ್ಮೆಟ್ ಧರಿಸಲಾಗುವುದು ಎಂದು ಕೆಲವರು ಪೊಲೀಸರ ಬಳಿ ಬೇಡಿಕೊಂಡರು. ದಂಡ ಕಟ್ಟಿ ವಾಹನಗಳನ್ನು ಬಿಡಿಸಿ ಎಂದು ಖಡಕ್ ಆಗಿ ಪೊಲೀಸರು ಸೂಚನೆ ನೀಡಿದ್ರು. ಇದರಿಂದ ದಂಡ ಕಟ್ಟಿ ಪಡೆದ ರಶೀದಿಯನ್ನು ತೋರಿಸಿದ್ರು. ಹೊಸ ಹೆಲ್ಮೆಟ್ ಖರೀದಿಸಿದವರನ್ನು ಹೆಲ್ಮೆಟ್ ತೋರಿಸಿ ವಾಹನಗಳನ್ನು ವಾಪಸ್ ಪಡೆದರು. ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಮಾತನಾಡಿ, ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಎಂದು ಜನಜಾಗೃತಿ ಮೂಡಿಸಲಾಗಿದೆ. ಆದರೂ ಹೆಲ್ಮೆಟ್ ಧರಿಸಿಲ್ಲ. 80ಕ್ಕೂ ಹೆಚ್ಚು ಹೆಲ್ಮೆಟ್ ರಹಿತ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸಲಾಗಿದೆ. ಹೆಲ್ಮೆಟ್ ಬಗ್ಗೆ ಜನರ ನಿರ್ಲಕ್ಷ್ಯ ಬೇಡ. ಹೆಲ್ಮೆಟ್ ರಹಿತ ವಾಹನಗಳ ಸಂಚಾರ ಅಪಘಾತಗಳಿಗೆ ಆಹ್ವಾನ ನೀಡಲಿದೆ. ಅಪ್ರಾಪ್ತ ಬಾಲಕ ಬಾಲಕಿಯರು ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡಿದ್ರೆ ದಂಡ ಹಾಕಿ ವಾಹನಗಳನ್ನು ಜಪ್ತಿ ಮಾಡಲಾಗುವುದು. ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು.
ಪಾರ್ಕಿಂಗ್ ಸ್ಥಳಗಳಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಬೇಕು ಎಂದು ತಿಳಿಸಿದರು. ನೀವು ಅವರು ಇವರು ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಹೆಲ್ಮೆಟ್ ಇಸ್ಕೊಂಡು ಹೋಗಿ ತಗೊಂಬಂದ್ರೆ ನಾವು ಬಿಡಲ್ಲ, ಒಂದು ಫೈನ್ ಕಟ್ಸ್ಕೊಂತೀವಿ. ಇಲ್ಲ ಅಂತಂದ್ರೆ ಹೊಸ ಹೆಲ್ಮೆಟ್ ತಗೊಂಬಂದ್ರೆ ನಾವು ಕಳ್ಸಿಕೊಡ್ತಾ ಇದೀವಿ. ಫೈನ್ ಕಟ್ಟೋ ಅಮೌಂಟಲ್ಲಿ ನೀವೇನಾದ್ರು ಹೊಸ ಹೆಲ್ಮೆಟ್ ಖರೀದಿ ಮಾಡ್ಕೊಂಬಂದ್ರೆ ನಿಮ್ಮ ಗಾಡಿ ಕಳ್ಸಿಕೊಡ್ತೀವಿ. ಈ ಅಕ್ಕಪಕ್ಕದಲ್ಲಿ ಇಸ್ಕೊಳ್ಳೋದು, ಅದೇ ಹೆಲ್ಮೆಟ್ ರಿಪೀಟ್ ಮಾಡೋದು, ಅದನ್ನ ಮಾಡಲ್ಲ. ಇವತ್ತಿಂದ ಕಡ್ಡಾಯವಾಗಿ ನಾವು ಫೈನ್ ತಗೊಂತೀವಿ, ಬಿಡಲ್ಲ. ಯಾರು ಹೇಳಿದ್ರು ಬಿಡಲ್ಲ, ಯಾರು ಇನ್ಫ್ಲೂಯೆನ್ಸ್ ಮಾಡಲ್ಲ. ದೊಡ್ಡವರೆಲ್ಲ ಹೇಳಿ ಇದೆಲ್ಲ ಚರ್ಚೆ ಆಗಿ ಇವತ್ತಿಂದ ಕಡ್ಡಾಯ ಮಾಡಿದ್ದಾರೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ವಿವಿಧ ರಸ್ತೆಗಳಲ್ಲಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆ ದಂಡವನ್ನು ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಈ ಬಗ್ಗೆ ಈಗಾಗಲೇ ಕಳೆದೊಂದು ವಾರದಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ ಎಂದು ಗೌರಿಬಿದನೂರು ನಗರದ MG ವೃತ್ತದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಜಾಥಾಗೆ ಗೌರಿಬಿದನೂರು ನಗರದ ಠಾಣೆಯ PSI ಗೋಪಾಲ್ ಚಾಲನೆ ನೀಡಿ ಮಾತನಾಡಿ, ಡಿಸೆಂಬರ್ 12ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. 18 ವರ್ಷ ತುಂಬದವರು ದ್ವಿಚಕ್ರ ವಾಹನ ಚಾಲನೆ ಮಾಡುವಂತಿಲ್ಲ. ಪ್ರತಿಯೊಬ್ಬರೂ ಚಾಲನಾ ಪರವಾನಗಿ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಿದರು. ಗೌರಿಬಿದನೂರು ನಗರದಲ್ಲಿ ಬೆಳಿಗ್ಗೆ ಬೈಕ್ ಅಭಿಯಾನ ಕಾರ್ಯಕ್ರಮ ಮಾಡಿ ಬೆಳಿಗ್ಗೆ MG ವೃತ್ತದಿಂದ ನಾಗರೆಡ್ಡಿ ಅಂಬೇಡ್ಕರ್ ವೃತ್ತ, ನಾಗರೆಡ್ಡಿ ವೃತ್ತ, ಆಮೇಲೆ ಮತ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತ, ನ್ಯಾಷನಲ್ ಕಾಲೇಜ್ ವೃತ್ತದಿಂದ ಕಲ್ಲುಡಿ ಹೋಗಿ, ಕಲ್ಲುಡಿನಿಂದ ಚಿಕ್ಕೂರುಗೋಡಿಂದ ಇದ್ರಾಶ್ವತ್ಗೆ ಹೋಗಿ, ಇದ್ರಾಶ್ವತ್ನಿಂದ ಮತ್ತೆ ಅಲ್ಲಿ ಇದ್ರಾಶ್ವತ್ ಸರ್ಕಲಲ್ಲಿ ಒಂದು ಜಾಥಾ ಮಾಡಿ ಮತ್ತೆ ತಿರುಗಿ ಬಂದು ಬಜಾರ್ ರೋಡಲ್ಲಿ ಬಂದು MG ರೋಡಲ್ಲಿ ಮುಕ್ತಾಯ ಮಾಡಿದ್ವಿ. ಆದಮೇಲೆ 10-11 ಗಂಟೆಯಿಂದ ನಗರದಲ್ಲಿ ಹೆಲ್ಮೆಟ್ ಬಗ್ಗೆ ದಂಡ ವಿಧಿಸ್ತಾ ಇದ್ರಿ. ಈಗ ದಂಡ ವಿಧಿಸಿರೋದು ಈಗ ಒಂದು 70 ಕೇಸ್ ಆಗಿವೆ. 70 ಕೇಸು ಆಗಿವೆ. ಇನ್ನು ಸಾಯಂಕಾಲವರೆಗೂ ದಂಡ ವಿಧಿಸ್ತೀವಿ. ನಗರದ ವಿವಿಧ ವೃತ್ತಗಳಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಹೆಲ್ಮೆಟ್ ಇಲ್ಲದ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸಿದ್ರು. ನಗರ ಠಾಣೆಯ PSI ಲಲಿತಮ್ಮ, ಮಮತಾ, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟ ಚಿಕ್ಕಬಳ್ಳಾಪುರ ಘಟಕದಿಂದ ಡಿಸೆಂಬರ್ 15 ಸೋಮವಾರದಂದು ವೀರ ವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವವನ್ನು ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಇದು ಯಾರ ವಿರುದ್ಧವೂ ಅಲ್ಲ, ಯಾವ ಜಾತಿಗಳ ವಿರುದ್ಧವೂ ಅಲ್ಲ. ಛಲವಾದಿ ಸಮುದಾಯದ ವೀರ ಮಹಿಳೆ ಒನಕೆ ಓಬವ್ವಗೆ ಗೌರವ ಸಲ್ಲಿಕೆ ಕಾರ್ಯಕ್ರಮವಾಗಿದ್ದು ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಸಮತಾ ಸೈನಿಕ ದಳ RPI ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ JC ವೆಂಕಟರಮಣಪ್ಪ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವೀರ ಕನ್ನಡತಿಯ ಜಯಂತಿಯನ್ನು ಸಾರ್ವಜನಿಕವಾಗಿ ಆಚರಿಸುವ ಅವಕಾಶ ದೊರೆತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಸಮಾರಂಭ ಕೂಡ ಜರುಗಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಳವಾರ ಶ್ರೀಧರ್, ಜಿಲ್ಲಾಧ್ಯಕ್ಷ ವೆಂಕಟಕೃಷ್ಣಪ್ಪ, ನಾರಾಯಣಸ್ವಾಮಿ, ರಾಮಕೃಷ್ಣಪ್ಪ, ಕೃಷ್ಣಪ್ಪ, ವೆಂಕಟೇಶ್, ಶ್ರೀಧರ್, ರಾಮಚಂದ್ರಪ್ಪ, ಗೋವಿಂದರಾಜು ಇತರರು ಹಾಜರಿದ್ದರು.
ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ಆವರಣದಲ್ಲಿ ರಾಜ್ಯ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಜಿಲ್ಲಾ ಶಾಖೆಯಿಂದ ಹಮ್ಮಿಕೊಂಡಿದ್ದ ಕೆಬಿಎಲ್ ಬೆಂಗಳೂರು ವಿಭಾಗೀಯ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ವಿಜೇತರಿಗೆ ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಬಹುಮಾನ ವಿತರಿಸಿ ಮಾತನಾಡಿ, ಗೌರಿಬಿದನೂರು ತಾಲೂಕು ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್ ಕ್ರೀಡೆಗಳಲ್ಲಿ ತನ್ನದೇ ಆದ ಪ್ರಖ್ಯಾತಿಯನ್ನು ಹೊಂದಿದೆ. ಇತ್ತೀಚೆಗೆ ಕ್ರೀಡಾಪಟುಗಳ ಕೊರತೆ ಜೊತೆಗೆ ಕ್ರೀಡೆಗಳ ವಾತಾವರಣವೂ ಇಲ್ಲವಾಗಿದೆ. ಈ ಹಿಂದೆ ಅಭ್ಯಾಸ ಪಂದ್ಯಾವಳಿಗಳನ್ನು ನೋಡಲು ಜನರು ಮುಗಿಬೀಳುತ್ತಿದ್ದರು. ಇಂದು ರಾಜ್ಯ ಮಟ್ಟದ ಪಂದ್ಯಾವಳಿ ನಡೆಯುತ್ತಿದ್ದರೂ ನೋಡಲು ಜನರೇ ಇಲ್ಲ ಎಂದು ಬೇಸರ ಹೊರಹಾಕಿದ್ರು. ಪಂದ್ಯಾವಳಿಯಲ್ಲಿ ಗೌರಿಬಿದನೂರು ಪಿನಾಕಿನಿ ತಂಡ ಪ್ರಥಮ ಬಹುಮಾನ ಪಡೆದುಕೊಂಡಿತ್ತು. ಎರಡನೇ ಬಹುಮಾನ ಚಿನ್ನದ ನಾಡು ಕೋಲಾರ ತಂಡ ಪಡೆಯಿತು. ಈ ಸಂದರ್ಭದಲ್ಲಿ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ವಿಜಯ್ ಬಳ್ಳಾರಿ, ಡಾಕ್ಟರ್ ಬದ್ರಿನಾಥ್, ಕ್ರೀಡಾಪಟು ನಂಜುಂಡಪ್ಪ, ಗುಣಶೇಖರ್, ಎ ಮೋಹನ್ ಹಾಜರಿದ್ದರು. ಅಭಿವೃದ್ಧಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು. ದೊಡ್ಡ ಕರೇನಹಳ್ಳಿ ಗ್ರಾಮಕ್ಕೆ 2 ಕೋಟಿ ಅನುದಾನ ಶಾಸಕರು ನೀಡಿದ್ದಾರೆ ಎಂದು ಮುಖಂಡ ಚಿಕ್ಕ ಹನುಮೇಗೌಡ ಹೇಳಿದರು. ನೆಲಮಂಗಲ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಬಿಜೆಪಿ ಪಕ್ಷ ಮತ್ತು ವ್ಯಕ್ತಿಗಳು ಆರೋಪ ಮಾಡಿರುವುದು ಶುದ್ಧ ಸುಳ್ಳು. ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ದೊಡ್ಡ ಕರೇನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಶಾಸಕರು ಒತ್ತು ನೀಡಿದ್ದಾರೆ. ಗ್ರಾಮಕ್ಕೆ 2 ಕೋಟಿ ಅನುದಾನ ನೀಡಿದ್ದು, ರಾಷ್ಟ್ರೀಯ ಹೆದ್ದಾರಿಯಿಂದ ದೊಡ್ಡ ಕರೇನಹಳ್ಳಿವರೆಗೂ ಡಾಂಬರ್ ರಸ್ತೆ ಕಾಮಗಾರಿಯಾಗಿದೆ. ಶಾಸಕರಾದ ಎನ್ ಶ್ರೀನಿವಾಸ್ ಕ್ಷೇತ್ರದಲ್ಲಿ 25 ವರ್ಷಗಳಲ್ಲಿ ನಡೆಯದ ಕೆಲಸವನ್ನು 2 ವರ್ಷದಲ್ಲಿ ಮಾಡಿದ್ದಾರೆ. ಶಾಸಕರ ಅಭಿವೃದ್ಧಿ ಸಹಿಸದೆ ಆರೋಪ ಮಾಡುವುದು ಸರಿಯಿಲ್ಲ. ದೊಡ್ಡ ಕರೇನಹಳ್ಳಿ ಗ್ರಾಮದ ಸಮಗ್ರ ಅಭಿವೃದ್ಧಿಯಾಗಿದ್ದರೂ ವಿರೋಧಿಗಳು ಮೊಸರಿನಲ್ಲಿ ಕಲ್ಲು ಹುಡುಕಬಾರದು. ನೆಲಮಂಗಲಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಲವಾರು ಸಚಿವರು ಅಭಿವೃದ್ಧಿ ಕೆಲಸಗಳಿಗೆ ಆಗಮಿಸಿದಾಗ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕಿಸುವುದು ಸಹಜ. ಈ ವಿಚಾರವನ್ನೇ ಟೀಕಿಸುವುದು ಎಷ್ಟು ಸರಿ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು, ಜಿಲ್ಲೆಯಾದ್ಯಂತ ಪೊಲೀಸರು ಬೆಳಗ್ಗೆಯಿಂದಲೇ ಹೆಲ್ಮೆಟ್ ಧಾರಣೆ ಮಾಡದೇ ಇರುವವರನ್ನು ತಡೆದು ದಂಡ ವಿಧಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1243 ಬೈಕ್ ಸವಾರರು ಹೆಲ್ಮೆಟ್ ಧರಿಸದ ವಾಹನ ಸವಾರರನ್ನು ಪತ್ತೆ ಹಚ್ಚಿ 6,23,000 ರು ದಂಡ ವಸೂಲಿ ಮಾಡಿರುವುದಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಜಾರಿ. ಸ್ವತಃ ರಸ್ತೆಗಿಳಿದು ವಾಹನ ಸವಾರರಿಗೆ ಎಚ್ಚರಿಕೆ ಕೊಟ್ಟ ಎಸ್ಪಿ ಕುಶಾಲ್ ಚೋಕ್ಸೆ. ಕೋಲಾರ ಡಿಸಿ ಕಚೇರಿಗೆ ಬಂದ ಹುಸಿ ಬಾಂಬ್ ಬೆದರಿಕೆ ಇಮೇಲ್. ಕೋಲಾರ ನಗರದ ಆಡಳಿತದಲ್ಲಿ ಕ್ಷಣಿಕ ಆತಂಕ. ತಾಯಿಯನ್ನು ಹುಡುಕಿಕೊಡಿ ಎಂದು ಪೊಲೀಸ್ ಠಾಣೆಗೆ ಬಂದಿತ್ತೇ ಚಿರತೆ ಮರಿ. ಗುಡಿಬಂಡೆ ಪೊಲೀಸ್ ವಸತಿ ಗೃಹದಲ್ಲಿ ಚಿರತೆ ಮರಿ ಪ್ರತ್ಯಕ್ಷ, ಆತಂಕದಲ್ಲಿ ನಿವಾಸಿಗಳು. ನಗರಸಭೆಯ ನಿರ್ಲಕ್ಷ್ಯ, ಮನೆಗಳಿಗೆ ಯುಜಿಡಿ ನೀರು ಸರಬರಾಜು. ದುರ್ವಾಸನೆ ಯುಕ್ತ ಯುಜಿಡಿ ನೀರು ಹರಿದು ಪರಿತಪಿಸುವಂತಾದ ಸಾರ್ವಜನಿಕರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.